ಊಟ ಮಾತ್ರ ಸಖತ್ತಾಗಿರುತ್ತೆ, ಆದರೂ ರೇಟ್ ಮಾತ್ರ ಭಾಳ ಕಮ್ಮಿ ಇರುತ್ತೆ. ಚಪಾತಿ, ಚಿಕನ್ನು, ರೋಟಿ, ಪರೋಟ, ವೈಟ್ ರೈಸು, ಮುದ್ದೆ, ಚಿಲ್ಲಿ ಚಿಕನ್ನು, ಪರೋಟ, ಬೋಟಿ ಇದೆ, ಚಿಕನ್ನು, ತಲೆ ಮಾಂಸ, ಬ್ರೆಡ್ ಫ್ರೈ, ಮುದ್ದೆ, ಮೊಟ್ಟೆ. ಆ ಲಿವರ್ ಫ್ರೈ ಬಹಳ ಅದ್ಭುತವಾಗಿತ್ತು. ಹಲೋ ಅಂತ ಶಾರುಖ್, ನೀವು ನೋಡಿದ್ರೆ ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಆ್ಯಂಡ್ ಇವತ್ತು ನಾವು ಬಂದಿರೋ ಜಾಗ ಬಂದು ಒಂದು ಮಧ್ಯಾಹ್ನ ವೇಳೆ ಸಕ್ಕತ್ತಾಗಿರೋ ಒಂದು ಬಾಡೂಟ ಮಾಡ್ಕೊಂಡು ಹೋಗೋಣ ಅಂತ ಒಂದು ಜಾಗಕ್ಕೆ ಬಂದಿದ್ದೀವಿ. ಕಂಪ್ಲೀಟ್ಲಿ ಒಂದು ಸ್ಟ್ರೀಟ್ ಫುಡ್. ಸೊ ಇದರದ ಎಕ್ಸಾಕ್ಟ್ ಲೊಕೇಶನ್ ಬಂದು ನಿಮಗೆ ಟುವರ್ಡ್ಸ್ ಈ ಕಡೆ ಕೋರಮಂಗಲ ಫಸ್ಟ್ ಬ್ಲಾಕ್ ಹೋಗೋ ದಾರಿನೇ ಜಗಸಂದ್ರ ಎಕ್ಸ್ಟೆನ್ಷನ್. ಆಪೋಸಿಟ್ ಬಂದು ನಿಮಗೆ ಈ ಕಡೆ ICICI ಬ್ಯಾಂಕ್ ಬರುತ್ತೆ, ಈ ಕಡೆ SBI ಬ್ಯಾಂಕು ಇದೆ. ಸೊ ಎರಡು ಬ್ಯಾಂಕ್ ಮಧ್ಯೆ ಇಲ್ಲೇನು ನೋಡ್ತಿದ್ದೀರಲ್ಲ, ಸೊ ಈ ಒಂದು ಪ್ಲೇಸ್. ಸೊ ಇಲ್ಲಿ ಆಲ್ಮೋಸ್ಟ್ ನಿಮಗೆ ಈ ಸ್ಟ್ರೀಟ್ ಫುಡ್ ಆ ವೆರೈಟಿಗಳು ಜಾಸ್ತಿ ಇರ್ತವೆ. ಸ್ಟ್ರೀಟ್ ಫುಡ್ನ ಎಂಜಾಯ್ ಮಾಡೋಣ. ಮೋಸ್ಟ್ಲಿ ಬಂದು ಮುದ್ದೆ ಊಟ ಅಂದ್ರೆ ಮುದ್ದೆ, ಮಂಡ್ಯ ಸ್ಟೈಲ್ ಒಂದು ಚಿಕನ್ ಕರಿ ಇರಲಿ, ಆಮೇಲೆ ಬ್ಲಡ್ ಫ್ರೈ ಇರಲಿ, ಬೇರೆ ಬೇರೆ ವೆರೈಟಿಗಳೆಲ್ಲ ಸಿಗುತ್ತೆ ಅಂತ ಕೇಳ್ಪಟ್ಟೆ. ಸೊ ಅದಕ್ಕೆ ಈ ಪ್ಲೇಸ್ನ ಇವತ್ತು ಹೊಡ್ಕೊಂಡು ಬಂದಿದ್ದೀವಿ, ಈ ಒಂದು ಜಾಗನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಇಲ್ಲೇ ಬೇಜಾನ್ ಅಂಗಡಿಗಳಿವೆ. ಆನ್ ಫ್ಯೂಚರಲ್ಲಿ ಖಂಡಿತ ನಾವು ಬೇರೆ ಬೇರೆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಇವತ್ತು ಬಂದು ಈ ಒಂದು ಅಂಗಡಿನ ಸೆಲೆಕ್ಟ್ ಮಾಡಿದ್ದೀವಿ. ಸೆಂಟ್ರಲ್ ಇವೆಂಟ್ ನೋಡ್ತಿದ್ರಲ್ಲ, ಸೊ ಈ ಒಂದು ಅಂಗಡಿನ ಸೆಲೆಕ್ಟ್ ಮಾಡಿದ್ದೀವಿ. ಅಲ್ಲಿ ಏನೇನು ಸಿಗುತ್ತೋ ಎಲ್ಲ ಸ್ವಲ್ಪ ತಗೊಂಡು ಎಂಜಾಯ್ ಮಾಡೋಣ ಅಂತೆ. ಖಂಡಿತ ಇದೇ ರೀತಿ ಸ್ಟ್ರೀಟ್ ವೆಂಡರ್ಸ್ ಸಪೋರ್ಟ್ ಮಾಡೋದೇ ನಮ್ಮ ಒಂದು ಇಂಟೆನ್ಷನ್ ಇಟ್ಕೊಂಡು ಈ ತರ ಮಾಡ್ತಿರೋದು. ಜೊತೆಗೆ ರೆಸ್ಟೋರೆಂಟ್ ವಿಡಿಯೋಗಳು ಬರುತ್ತೆ, ಅವು ಬೇರೆ, ಬಟ್ ಇವು ಬೇರೆ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ, ಹಂಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಹೋಗೋಣ. ಚಿಲ್ಲಿ ಚಿಕನ್ ಇದೆ, ಲಿವರ್ ಸಾಂಬಾರು, ತಲೆ ಮಾಂಸ ಇದು, ಬೋಟಿ ಗೋಟಿ, ಬ್ರೆಡ್ ಫ್ರೈ, ಬ್ರೆಡ್ ಇದೆ, ಮುದ್ದೆ ಇದೆ, ಮಟನ್ ಗ್ರೇವಿ ಇದೆ, ಚಪಾತಿ, ಚಿಕನ್ನು, ರೋಟಿ, ಪರೋಟ, ವೈಟ್ ರೈಸು, ಮುದ್ದೆ, ಚಿಲ್ಲಿ ಚಿಕನ್ನು, ಪರೋಟ, ಬೋಟಿ ಇದೆ, ಚಿಕನ್ನು, ತಲೆ ಮಾಂಸ, ಬ್ರೆಡ್ ಫ್ರೈ, ಮುದ್ದೆ, ಮೊಟ್ಟೆ. ಆಯಿತು, ಒಂದು 8-10 ವರ್ಷ ಆಯಿತು ಇಲ್ಲೇ. ಅವಾಗಿದ್ದೆ ಇಲ್ಲಿ ಮಧ್ಯಾಹ್ನ ಮತ್ತು ನೈಟು 12ರಿಂದ ಸಾಯಂಕಾಲ 5 ಗಂಟೆ, ಮತ್ತು 6ರಿಂದ 11:30. ಸೇಮ್ ಮಟನ್ ಕೈಮಾ, ಚಿತ್ರಾನ್ನ, ದೋಸೆ ಆ ಥರ ಸೇಮ್ ಇದ್ದರೆ 3 ವೆರೈಟಿ ಇರುತ್ತೆ. ಹಂಗಾಗಿ ಒಂದು ಪರೋಟ ಜೊತೆಗೆ ಎಲ್ಲ ಸೈಡ್ಸ್ ಏನೇನಿದೆ ನಿಮ್ಮ ಹತ್ರ ಎಲ್ಲ ಸ್ವಲ್ಪ ಕೊಟ್ಬಿಡಿ. ರೇಟ್ಸ್ ಎಲ್ಲ ಹೆಂಗೇನಾ ನಿಮ್ಮ ಹತ್ರ? ಸೇಮ್ ಪ್ರೈಸು ಚಿಕನ್ ಎಲ್ಲ 60 ಬೋಟಿ, ತಲೆಕರಿ ಎಲ್ಲ ಅಂದರೆ ಒಂದು ನಾರ್ಮಲ್ ಪರ್ಸನ್ ಬಂದು ತಿನ್ನಬೇಕು ಕಡಿಮೆ ಬೆಳೆಗೆ. ಸೊ ನೀವು ನೈಟ್ ಬಂದರೆ ಇಲ್ಲಿ ಏನೇನು ಸಿಗುತ್ತೆ ಅಂದರೆ ನೀವು ದೋಸೆ, ಲೆಮನ್ ರೈಸು, ಚಪಾತಿ, ಪರೋಟ, ಮುದ್ದೆ, ಓಕೆ, ಚಿಕನ್ ಫ್ರೈ, ಚಿಕನ್ ಮಸಾಲ, ಇವೆಲ್ಲ ನೈಟು ಸಿಗುತ್ತೆ. ಅಂದರೆ ನೈಟ್ ಸ್ವಲ್ಪ ಐಟಮ್ ಜಾಸ್ತಿ ಮಾಡ್ತೀರಾ? ಜಾಸ್ತಿ ಇರುತ್ತೆ. ಮುದ್ದೆ, ಚಪಾತಿ, ಪರೋಟ, ಓಕೆ. ಆಲ್ ರೈಟ್. ನಮ್ಮ ಫಸ್ಟ್ ಬಂದು ನಾವಿಲ್ಲಿ ಸ್ವಲ್ಪ ಚಿಕನ್ ಕರಿ ತೊಗೊಂಡಿದ್ದೀವಿ, ಜೊತೆಗೆ ಒಂದು ಲಿವರು, ಆಮೇಲೆ ಬೋಟಿ, ಜೊತೆಗೆ ಪರೋಟ. ಸೊ ಇದು ಬಂದು ಇವರ ತುಂಬ ಒಂದು ಟಾಪ್ ಸೆಲ್ಲಿಂಗ್ ಡಿಶ್ ಅಂತ ಹೇಳ್ಬೋದು. ಹೀಗೆ ಲಿವರ್ ಫ್ರೈ, ಆಮೇಲೆ ಚಿಲ್ಲಿ ಚಿಕನ್ ಎಲ್ಲ ಸಿಗುತ್ತೆ ರಾತ್ರಿ ಹೊತ್ತು ಜಾಸ್ತಿ ಅಂತ ಕೇಳ್ಪಟ್ಟೆ. ಸೊ ಅವರು ಹೇಳಿದ್ರು. ಫಸ್ಟ್ ಬಂದು ನಾವು ಈರುಳ್ಳಿ ಜೊತೆಗೆ ಆ ಲಿವರ್ ಫ್ರೈ ಆ್ಯಂಡ್ ಗ್ರೇವಿ ಅದು ಹೇಗಿದೆ ಅಂತ ನೋಡೋಣ. ವಾವ್, ಲಿವರ್ ಪೀಸ್ ನೋಡಿ ಸಕ್ಕತ್ತಾಗಿ ಬೆಂದಿದೆ. ಆ್ಯಂಡ್ ಅದ್ರ ಜೊತೆಗೆ ಮೇನ್ಲಿ ಆ ಗ್ರೇವಿ, ಆ ಕರಿ ಏನಿದೆಯಲ್ಲ ಭಾರಿ ಅದ್ಭುತವಾಗಿದೆ. ಒಂದು ರೀತಿ ನೀವು ತೆಳುವಾಗಿದೆ ಅನ್ಬೋದು, ಇನ್ನೊಂದು ಕಡೆ ಆ ಮಸಾಲೆ ಭರಿತವಾಗಿರೋ ಒಂದು ಗ್ರೇವಿ ಅದ್ಭುತವಾಗಿದೆ. ಈರುಳ್ಳಿ ಬಂದು
ಲೆಕ್ಕ ಇಲ್ಲದೆ ಹಾಕ್ತಾರೆ. ಆರಾಮಾಗಿ ಎಷ್ಟು ಬೇಕೋ ಅಷ್ಟು ತಿನ್ಬೋದು. ಆ್ಯಂಡ್ ಈಗ ಒಂದು ಇಲ್ಲಿ ಚಿಕನ್ ಪೀಸ್ ನೋಡಿ, ಆ ಚಿಕನ್ ಪೀಸು ಮತ್ತು ಈ ಒಂದು ಪರೋಟ ಹೇಗಿದೆ ಅಂತ ಮೊದಲು ನೋಡೋದ. ವಾವ್, ಎಲ್ಲ ರೇಟ್ ಬಂದು ನಿಮಗೆ ಆಲ್ಮೋಸ್ಟ್ ಅರೌಂಡು ಒಂದು ಬಜೆಟ್ ಫ್ರೆಂಡ್ಲಿ ರೇಟೇ, ಅಂದರೆ 50-60 ಆ ಒಂದು ರೇಟಲ್ಲೇ ಸಿಕ್ಬಿಡುತ್ತೆ. ಚಿಕನ್ ಭಾರಿ ಅದ್ಭುತವಾಗಿದೆಯಪ್ಪ. ನನಗೆ ಈ ಕಡೆಯಿಂದ ಒಂದು ಗ್ರೇವಿ, ಈ ಕಡೆಯಿಂದ ಒಂದು ಗ್ರೇವಿ, ಎರಡು ಮಿಕ್ಸ್ ಆಗಿ ಎರಡು ಫ್ಲೇವರು ಒಂದು ರೀತಿ ನನಗೆ ಒಂದು ವೈಪ್ ಕೊಡ್ತಾ ಇದೆ ಬಾಯಿ ಒಳಗಡೆ. ಮೇನ್ಲಿ ಬೋಟಿ. ಭಾರಿಯಾಗಿ ಕುಕ್ ಆಗಿದೆ ಬೋಟಿ. ಅಂದರೆ ಯು ಕ್ಯಾನ್ ಫೀಲ್ ದಟ್ ಆ ಒಂದು ಆ ರಾ ಸ್ಮೆಲ್ ಏನು ಬರುತ್ತಲ್ಲ ಬೋಟಿ, ಇದು ಆ ಸ್ಮೆಲ್ ನಿಮಗೆ ಬರಲ್ಲ ಬೇಸಿಗಾಗಿ. ಅದು ಬರಬಾರ್ದು, ಅದು ಬಂದ್ರೇ ಅದೊಂದು ರೀತಿ ಚೆನ್ನಾಗಿ ಅವರು ತೊಳೆದು ಅದನ್ನು ಮಾಡಿಲ್ಲ ಅಂತ ಅರ್ಥ. ಬಟ್ ಬೇಸಿಗಾಗಿ ಸ್ಟ್ರೀಟ್ ಫುಡ್ ಯಾವತ್ತು ಎಲ್ಲೆಲ್ಲಿ ಹೋಗಿದ್ದೀನೋ, ಯಾವ ಜಾಗಕ್ಕೆ ಹೋಗಿದ್ದೀನೋ ಎಲ್ಲ ಕಡೆ ಆಲ್ಮೋಸ್ಟ್ ಬಂದು ಒಂದು ಪರ್ಫೆಕ್ಟಾಗಿ ಒಂದು ಮನೇಲಿ ಹೆಂಗೆ ಮಾಡ್ತಾರೋ ಆ ಒಂದು ಬೇಸಿಸಲ್ಲೇ ಮಾಡ್ತಾರೆ. ಎಲ್ಲೂ ನಾನು ಇಲ್ಲಿವರೆಗೂ ಡಿಸಪಾಯಿಂಟ್ಮೆಂಟ್ ಅಂತೂ ನನಗೆ ಆಗಲಿಲ್ಲ. ಅದ್ಭುತ ಗುರುವೆ. ಆ ಬೋಟಿ, ಆ ಸಾರೇ ಡಿಫ್ರೆಂಟ್ ಆಗಿರೋ ಒಂದು ಟೇಸ್ಟು. ಲಿವರ್ ಭಾರಿ ಇಷ್ಟ ಆಯಿತು. ಓವರಾಲ್ ಬಂದರೆ ನೀವು ಲಿವರು ಜೊತೆಗೆ ಪರೋಟ ಬೆಸ್ಟ್ ಕಾಂಬಿನೇಷನ್ ಇರುತ್ತೆ. ಅದನ್ನು ಮಸ್ಟಾಗಿ ನೀವು ಟ್ರೈ ಮಾಡ್ಬೋದು. ಆ ಗ್ರೇವಿನೇ ಮೇಯ್ನು. ಒಂದು ರೀತಿ ನಿಮಗೆ ಆ ಒಂದು ಪುದೀನ ಫ್ಲೇವರು ಜೊತೆಗೆ ಇವ್ರು ಬಳಸಿರೋ ಮಸಾಲೆ ಅದರ ಅಂಥ ಒಂದು ಘಮ ಬಂದು ತುಂಬ ಜಾಸ್ತಿ ಬರ್ತದೆ. ನೆಕ್ಸ್ಟ್ ಏನಿದೆಯೋ ಅದನ್ನು ಟ್ರೈ ಮಾಡೋಣ. ಅಣ್ಣ ಸ್ವಲ್ಪ ರೈಸು, ಈ ಬ್ಲಡ್ ಫ್ರೈ ಸ್ವಲ್ಪ ಹಾಕ್ಬಿಡಿ. ಓಕೆ, ಓಕೆ ಅಂತಮ್ಮ. ಸೊ ನೆಕ್ಸ್ಟ್ ಬಂದು ನಾವಿಲ್ಲಿ ನೋಡ್ತೀರಾ ನೀವು. ಸೊ ನೆಕ್ಸ್ಟ್ ತೊಗೊಂಡಿರೋದು ಬಂದು ಸ್ವಲ್ಪ ಬ್ಲಡ್ ಫ್ರೈ ತೊಗೊಂಡಿದ್ದೀವಿ, ರೈಸು ಜೊತೆಗೆ ಅದೇ ಚಿಕನ್ ಗ್ರೇವಿ ತೊಗೊಂಡಿದ್ದೀವಿ. ಆ ರೈಸು ಮತ್ತು ಚಿಕನ್ ಗ್ರೇವಿ ಹೇಗಿದೆ ಅಂತ ನೋಡೋದ ಮೊದಲು. ಸಕ್ಕತ್ತಾಗಿದೆವಾ. ಆ ರೈಸಿಗೆ ತಕ್ಕಂಗೆ ತೆಳುವಾಗಿರೋ ಒಂದು ಗ್ರೇವಿ ಚೆನ್ನಾಗಿ ಹೀರ್ಕೊಬಿಡುತ್ತೆ ಕರೆಕ್ಟಾಗಿ. ಅದೇ ಆಲ್ಮೋಸ್ಟ್ ಆಲ್ ನಿಮಗೊಂದು ಅರೌಂಡು 60, 70, 80 ಆ ಒಂದು ರೇಟಲ್ಲೇ ಸಿಗುವಂಥದ್ದು. ಬಟ್ ಬಂದರೆ ನೀವು ಒಂದು ಬಜೆಟ್ ಫ್ರೆಂಡ್ಲಿಯಾಗಿ ಒಂದು ಪರ್ಫೆಕ್ಟ್ ಆಗಿರೋ ಒಂದು ನಾರ್ತ್ ಸ್ಟೈಲ್ ಊಟ ತಿನ್ಕೊಂಡು ಹೋಗ್ಬೇಕಂದ್ರೆ ಆರಾಮಾಗಿ ಜಾಗ ಬರ್ಬೋದು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡ್ತೀರಾ, ನೆಕ್ಸ್ಟು ಬ್ಲಡ್ ಫ್ರೈ ನೋಡ್ತೀರಾ. ವಾವ್, ಆ ಬ್ಲಡ್ ಫ್ರೈ ಮತ್ತು ರೈಸ್ ಮಿಕ್ಸ್ ಮಾಡಿ ಹೋಗೋದ. ಈ ಥರ ಒಂದು ಬ್ಲಡ್ ಫ್ರೈ ನಾನು ಇಲ್ಲಿವರೆಗೆ ತಿಂದೇ ಇಲ್ಲ. ಮೋಸ್ಟ್ಲಿ ಬಂದು ಫ್ರೈ ಮಾಡೋ ಟೈಮ್ ಬಂದು ನಿಮಗೆ ಒಂದು ರೀತಿಯ ಒಂದು ಸ್ಮೆಲ್ಲು ಜೊತೆಗೆ ಒಂದು ರೀತಿ ಒಂದು ಟೇಸ್ಟ್ ನಿಮಗೆ ಕಹಿ ಟೇಸ್ಟ್ ಕೊಟ್ಬಿಡುತ್ತೆ. ಬಟ್ ಇಲ್ಲಿ ಮಾತ್ರ ಬ್ಲಡ್ ಫ್ರೈ ಏನು ಅದ್ಭುತವಾಗಿದೆ ಗೊತ್ತಾ. ಆ ಹಸಿಮೆಣಸಿನ್ಕಾಯಿನ ಖಾರ ಮತ್ತು ಆ ಬ್ಲಡ್ ಫ್ರೈನ ಟೇಸ್ಟು, ಕರಿಬೇವು ಸೊಪ್ಪು ಪರ್ಫೆಕ್ಟ್ ಆಗಿದೆ. ಆಲ್ಮೋಸ್ಟ್ ಆಲ್ ನಿಮಗೆ ಒಂದು 12:30 ಹಂಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಮಧ್ಯಾಹ್ನ 5 ಗಂಟೆವರೆಗೆ ಇರುತ್ತಂತೆ. ನಂತರ 6 ಗಂಟೆವರೆಗೆ, ಅಂದರೆ 1 ಅವರ್ ಗ್ಯಾಪ್ ತೊಗೊಂಡು ಒಂದು ರೆಸ್ಟ್ ತೊಗೊಂಡು ಮತ್ತೆ 6 ಗಂಟೆಗೆ ಸ್ಟಾರ್ಟ್ ಮಾಡಿ 6 ಗಂಟೆಯಿಂದ ನೈಟ್ ಪೂರ್ತಿ ಒಂದು 10-11ವರೆಗೆ ಫುಲ್ಲು ಡಿನ್ನರ್ ನಡೆಯುತ್ತೆ. ಡಿನ್ನರ್ ಟೈಮಲ್ಲಿ ಜಾಸ್ತಿ ಐಟಮ್ ಅಂತ ಹೇಳಿದ್ರು ರಾತ್ರಿ ಹೊತ್ತು. ಆದರೆ ಖಂಡಿತ ಅದಕ್ಕೊಮ್ಮೆ ಬಂದು ಟ್ರೈ ಮಾಡಬೇಕು. ಬ್ಲಡ್ ಫ್ರೈಯಲ್ಲಿ ನನಗೆ ಲೈಟಾಗಿ ಒಂಚೂರು ಮೈಲ್ಡ್ ಒಂದು ಕ್ಯಾರಮಲೈಸ್ ಆಗಿರೋ ಒಂದು ಸ್ವೀಟ್ನೆಸ್ ಬರುತ್ತೆ. ಅದು ಬಂದು ಈರುಳ್ಳಿಯಿಂದ. ಆರಾಮ್ಸೆ ಪರೋಟ ಇದೆ, ಚಪಾತಿ ಇದೆ, ಮುದ್ದೆ ಇದೆ. ಇನ್ನು ನೀವು ಬಂದರೆ ಮುದ್ದೆ ಎಲ್ಲ ಟ್ರೈ ಮಾಡಿ. ಬಟ್ ಸದ್ಯಕ್ಕೆ ನಾವು ಮುದ್ದೆ ಬೇಡ, ಪರೋಟ ಇವೆಲ್ಲ ತಿನ್ನೋಣ ಅಂತ ಪರೋಟ ಇಳಿದ್ಬಿಟ್ವಿ. ಖಾಲಿ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ನೋಡಿ, ಒಂದು ಸಖತ್ತಾಗಿರುತ್ತೆ ಊಟ ಮಾತ್ರ, ಸಖತ್ತಾಗಿರುತ್ತೆ. ಆದರೂ ರೇಟ್ ಮಾತ್ರ ಭಾಳ ಕಮ್ಮಿ ಇರುತ್ತೆ. ಒಳ್ಳೆ ಊಟ ಮಾತ್ರ ನಮ್ಮ ನಾಟಿ ಸ್ಟೈಲ್ ಮಾಡ್ತೀವಿ. ಮನೆಯಲ್ಲೇ ಪೌಡ್ರ್ ಮನೆಯಲ್ಲೇ ಮಾಡ್ಕೊಂಡು ಬಂದು ಇಲ್ಲಿ ವ್ಯಾಪಾರ ಮಾಡ್ತೀವಿ. ಆಲ್ ರೈಟ್ ಅಂತಮ್ಮ. ಸೊ ಸಕ್ಕತ್ತಾಗಿರೋ ಒಂದು ನಾಟಿ ಊಟ ಕಂಪ್ಲೀಟಾಗಿ ಲೋಕಲ್ ಕರ್ನಾಟಕ ಸ್ಟೈಲ್ ಊಟ ಬ್ಯಾಟಿಂಗ್ ಮಾಡಾಯಿತು. ಆಲ್ಮೋಸ್ಟ್ ನಾವು ತಿಂದಿದ್ದು ಪರೋಟ ತಿಂದ್ವಿ, ಆ ಕಡೆ ಚಿಕನು, ಲಿವರು, ಬೋಟಿ, ಆ ಬ್ಲಡ್ ಫ್ರೈ, ಆ ಗ್ರೇವಿ ಎಲ್ಲ ಬ್ಯಾಟಿಂಗ್ ಮಾಡಿದ್ವಿ. ಎಕ್ಸೆಪ್ಟ್ ಆ ಒಂದು ಮುದ್ದೆ ಒಂದು ಬಿಟ್ಟು, ಅಲ್ಲಿ ಮೊಟ್ಟೆನೂ ಸಿಗುತ್ತೆ, ಅದೊಂದು ಬಿಟ್ಬಿಟ್ವಿ. ಬಟ್ ಓವರ್ ಆಲ್ ಬಂದು ನಿಮಗೆ ಒಂದು ಮನೇಲಿ ಮಾಡಿದ್ರೆ ಹೇಗಿರುತ್ತೆ ಆ ಒಂದು ಸಾಂಬಾರ್ ಫೀಲು ಅಥವಾ ಒಂದು ಶೇರ್ವಾ ಫೀಲು, ಆ ಒಂದು ಫೀಲು ಇಲ್ಲಿ ಸಿಗುತ್ತೆ. ಇಲ್ಲಿ ಇದು ಮಾತ್ರ ಅಲ್ಲ, ಈ ಥರ ಹಲವಾರು ಅಂಗಡಿಗಳಿವೆ.
ಸೊ ಅದ್ರಲ್ಲಿ ನಾವು ಸೆಲೆಕ್ಟೆಡ್ ಆಗಿ ಇಲ್ಲಿ ಸ್ವಲ್ಪ ಜನ ಜಾಸ್ತಿ ಇದ್ರು, ಸೊ ಅದನ್ನ ನೋಡಿ ಬಂದ್ವಿ. ಜನ ಜಾಸ್ತಿ ಇರೋ ಕಡೆ ಖಂಡಿತ ಊಟ ಚೆನ್ನಾಗಿರುತ್ತೆ ಅಂತ ಒಂದು ಇದ್ದಿದೆಯಲ್ಲ, ಅದು ಕರೆಕ್ಟಾಗಿ ಇಲ್ಲಿ ನಡೀತು. ಸೊ ಊಟ ಬಹಳ ಚೆನ್ನಾಗಿತ್ತು. ಒಂದು 60 ರೂಪಾಯಿ 70 ರೂಪಾಯಿ ರೇಟಲ್ಲಿ ಇರುತ್ತೆ. ಸೊ ಆಲ್ಮೋಸ್ಟ್ ನಾನು ನನ್ನ ಕ್ಯಾಮ್ರಾಮನ್ ಸೇರಿ ತಿಂದು 100 ರೂಪಾಯಿ ಒಳಗಡೆ ಖಾಲಿ ಆಯ್ತಿಲ್ಲ, ಅಷ್ಟೆಲ್ಲ ಐಟಮ್ಸ್ ತಿಂದು ಸಹ. ಸೊ ಐ ಹೋಪ್ ಈ ಒಂದು ಜಾಗ ಖಂಡಿತ ನೀವು ಈ ಕಡೆ ಸರೌಂಡಿಂಗ್ ಇದ್ರೆ ಅಂದರೆ ಜಗಸಂದ್ರ ಎಕ್ಸ್ಟೆನ್ಷನು ಟುವರ್ಡ್ಸ್ ಈ ಬ್ಯಾಂಕ್ ನೋಡ್ಕೊಳ್ಳಿ, ICICI ಬ್ಯಾಂಕು. ಈ ಕಡೆ ಬಂದು SBI ಬ್ಯಾಂಕ್ ಇದೆ ನೋಡ್ತೀರಾ. ಸೊ ಆ ಎರಡರ ಮಧ್ಯೆ ಆಪೋಸಿಟಲ್ಲೇ ನಿಮಗೆ ಒಂದು ಫುಟ್ಪಾತಲ್ಲೇ ಇರುತ್ತೆ. ಖಂಡಿತ ಬಂದರೆ ನೀವು ಸಪೋರ್ಟ್ ಮಾಡ್ಬೋದು ಅವರಿಗೆ. ಒಮ್ಮೆ ಊಟ ಮಾಡಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಊಟ ಅಂತ. ಸೊ ನನಗಂತೂ ಬಹಳ ಚೆನ್ನಾಗಿತ್ತು. ನನಗೆ ಅಷ್ಟರಲ್ಲಿ ಚೆನ್ನಾಗಿತ್ತು ಅಂದರೆ ಮೇನ್ಲಿ ಆ ಲಿವರ್ ಫ್ರೈನೇ. ಆ ಲಿವರ್ ಫ್ರೈ ಬಹಳ ಅದ್ಭುತವಾಗಿತ್ತು. ಸೊ ಐ ಹೋಪ್ ಎಂಜಾಯ್ ಮಾಡಿರ್ತೀರಾ. ಎಂಜಾಯ್ ಮಾಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಮ್ಮ ಕಂಟೆಂಟ್ನ ಆದಷ್ಟು ತುಂಬ ಜನರಿಗೆ ಶೇರ್ ಮಾಡಿಬಿಟ್ಟು ಅದೇ ರೀತಿ ನೀವು ಬಂದು ಒಮ್ಮೆ ಟ್ರೈ ಮಾಡಿ ನೋಡಿ. ಸೊ ಇನ್ನೊಂದು ಹೊಸ ವಿಡಿಯೋ ಸಿಗೋಣ. ಅಂಟಿಲ್ ದೆನ್ ಬಾಯ್ ಫ್ರಮ್ ಶಾರು.